ಪ್ರಭು ನ್ಯೂಸ್ಗೆ ಸ್ವಾಗತ. ಪ್ರತಿ ವರ್ಷದಂತೆ ಸಂಕೇಶ್ವರದ ಶ್ರೀ ಶಂಕರಲಿಂಗ ಜಾತ್ರೆ ಪ್ರಯುಕ್ತವಾಗಿ ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಶಾಂತತಾ ಸಭೆ ಜರುಗಿತು. ಸಂಕೇಶ್ವರ ಶಹರದ PSI ವಿಠ್ಠಲ್ ನಾಯ್ಕ್ ಇವರು ಸ್ವಾಗತಿಸಿ ಸಭೆಗೆ ಪ್ರಾರಂಭ ಮಾಡಿ ಶಂಕರಲಿಂಗ ಜಾತ್ರೆಯಲ್ಲಿ ನಡೆಯುವ ರಥೋತ್ಸವ ಕುರಿತು ಮಾತನಾಡಿ ಸಲಹೆ ಸೂಚನೆ ಪಡೆದು ಸಭೆಯಲ್ಲಿ ಚರ್ಚಿಸಿದರು. ಹಾಗೂ CPI ಶಿವಶರಣ ಔಜಿ ಇವರ ಮಾರ್ಗದರ್ಶನದಲ್ಲಿ ಜಾತ್ರೆಯನ್ನು ಶಾಂತತೆಯಿಂದ ನೆರವೇರಿಸಲು ಸಹಕರಿಸಿ ಎಂದು ವಿನಂತಿ ಮಾಡಿಕೊಂಡರು. ಸಭೆಯಲ್ಲಿ ಉಪಸ್ಥಿತರಿದ್ದ ಡಾಕ್ಟರ್ ಜಯಪ್ರಕಾಶ್ ಕರಸ್ಗಿ, ಅಮರ್ ನಲ್ಲವಡೆ, ದಿಲೀಪ್ ಹೊಸಮನಿ ಮಾತನಾಡಿ ಸಲಹೆ ಸೂಚನೆ ನೀಡಿದರು. ಮುಖಂಡರಾದ ಮುಕ್ತಾರ್ ನದಾಫ್, ಶ್ರೀಕಾಂತ್ ಹತ್ನೂರೆ, ಪುರಸಭೆ ಉಪನಗರಾಧ್ಯಕ್ಷ ಸಚಿನ್ ಭೋಪ್ಳೆ, ಚಿದಾನಂದ್ ಕರ್ದನ್ನವರ್, ನಂದು ಮುಡ್ಸಿ, ಸಂಕೇಶ್ವರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಂತೋಷ್ ಮುಡುಸಿ, ರೋಹನ್ ನೆಸ್ರಿ, ಸಂಜಯ್ ಶಿರ್ಕೋಡೆ, ಪ್ರಶಾಂತ್ ಕೋಳಿ, ಮಹೇಶ್ ಹಟ್ಟಿವಳಿ, ಪ್ರಕಾಶ್ ಇಟೇಕರ್, ಉದಯ್ ಕುಮಾರ್ ಕರ್ನಿಂಗ್, ವಿಜಯ್ ಜರಳಿ, ದೀಪಕ್ ಮಾಂಗ್, ಯಲ್ಲಪ್ಪ ಸಣದಿ, ಕುಮಾರ್ ಕಬ್ಬುರೆ, ಶಿವರಾಜ್ ಟಂಗೆ, ರಮೇಶ್ ಪೂಜಾರಿ, ಸಂತೋಷ್ ಚೌಲೆ, ಸದಾಶಿವ ಕುಂಬಾರ್ ಉಪಸ್ಥಿತರಿದ್ದರು. PC ವಿಠ್ಠಲ್ ಮುರ್ಕಿಭಾಮಿ ವಂದಿಸಿದರು. ದೇಶ್ ಪ್ರಭು ನ್ಯೂಸ್, ಸಂಕೇಶ್ವರ ಗ್ರಾಮದ ಗುರು ಹಿರಿಯರೇ, ಸಾರ್ವಜನಿಕರೇ, ಪತ್ರಕರ್ತ ಮಿತ್ರರೇ, ಗೆಳೆಯರೇ, ನಾನು ಸಂಕೇಶ್ವರ ಠಾಣೆಗೆ ಹೊಸದಾಗಿ ಬಂದಿದ್ದೇನೆ. ಇದೊಂದು ಸಂಕೇಶ್ವರದಲ್ಲಿ ನಾಗಲಿಂಗೇಶ್ವರ ದೇವಸ್ಥಾನ ಜಾತ್ರೆ ಮತ್ತು ಈಲ್ಗಾರೋಣಿ ಗಣಪತಿ ಇದು ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ. ನಾನು ಬಂದು ನೋಡಕತ್ತಂಗೆ ಈಲ್ಗಾರೋಣಿ ಗಣಪತಿ ನೋಡಿದ್ದೀನಿ, ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಿದ್ರು. ನಮಗೂ ವಂಡರ್ ಅನಿಸ್ತದೆ. ಆ್ಯಕ್ಚುಲಿ ನಮ್ಮದು ಕಲ್ಪನೆ ಇತ್ತು, ಅದನ್ನು ಮೀರಿದ್ದಾಗಿತ್ತು. ಇದು ನಾಗಲಿಂಗೇಶ್ವರ ಜಾತ್ರೆ, ಶಂಕರಲಿಂಗೇಶ್ವರ ಜಾತ್ರೆನೂ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ. ನೀವು ಗುರು ಹಿರಿಯರೆಲ್ಲರೂ ನಿಂತ್ಕೊಂಡು ಮಾಡ್ತೀರ ಅಂತಕ್ಕಂಥದ್ದು ನನಗೆ ಹೇಳಿದ್ದಾರೆ. ನಮಗೂ ಕೂಡ ಭರವಸೆ ಇದೆ. ತಾವುಗಳು ಇಲ್ಲಿ ಸಂಕೇಶ್ವರದಲ್ಲಿ ಲಕ್ಷೋತ್ಪಾದಿಯಲ್ಲಿ ಜನಸಂಖ್ಯೆ ಇದೆ. ನಮ್ಮಲ್ಲಿ ಬಂದವ್ರದ್ದು 20-30 ಜನ ಬಂದಿದ್ರಿ. ನಾವೇನು ಭಾವಿಸ್ಕೊಂಡಿದ್ದೀವಿ, ಇಲ್ಲಿ ಬಂದವರೆಲ್ಲ ನೀವು ಗಟ್ಟಿ ಕಾಳಿದಿರಿ. ನಿಮ್ಮ ಮಾತನ್ನು ಒಂದು ಓಣಿ ಕೇಳ್ತದೆ, ಒಂದು ಊರು ಕೇಳ್ತದೆ, ಒಂದು ಮೊಹಲ್ಲ ಕೇಳ್ತದೆ. ನಿಮ್ಮೆಲ್ಲ ನಾವು ಭರವಸೆ ಇಟ್ಟಿದ್ದೀವಿ. ದಯವಿಟ್ಟು ಅಂಥ ಗೊಂದಲಗಳಿಗೆ ಯಾವುದೇ ಆಸ್ಪದ ಕೊಡೋದು ಬೇಡ. ಏನಿದ್ರು ಕೂಡ ನಮ್ಮ ಜೊತೆ ಚರ್ಚೆ ಮಾಡ್ತೀರಿ. ಆ ಜಾತ್ರೆಯಲ್ಲಿ ನೀವು ಬಂದಂಥವರು ಪೊಲೀಸರ ಆದಿಯಾಗಿ ನಾವು ನಿಮಗೆ ಸಹಕಾರ ಕೊಡ್ತಿರ್ತೀವಿ, ನೀವು ನಮಗೆ ಸಹಕಾರ ಕೊಡಿ. ಜಾತ್ರೆಯ ಸಮಯದಲ್ಲಿ ಸ್ವಲ್ಪ ತೇರು ಎಳೆಯುವ ಸಮಯದಲ್ಲಿ ಸ್ವಲ್ಪ ಗದ್ದಲ ಆಗ್ತದೆ ಅಂತ ಕೇಳಿದ್ದೇನೆ. ಜೊತೆಗೆ ನಿಮ್ಮ ಜೊತೆಗೆ ನಾವಿರ್ತೀವಿ. ಪೊಲೀಸರ ಜೊತೆಗೆ ಸಂಕೇಶ್ವರ ಜನತೆ, ವಿದ್ಯಾವಂತರು, ಕಾನೂನು ಬಲ್ಲವರು, ಅರಿತವರು, ತಿಳಿದವರು ನಮ್ಮ ಜೊತೆಗೆ ಯಾವಾಗಲೂ ಸಹಕಾರನೇ ಇದ್ದೀರಿ. ನಾನು ನೋಡೋಕತ್ತಂಗೆ ಇಲ್ಲಿ ಸೌಮ್ಯ ಸ್ವಭಾವದವರು, ಎಲ್ಲ ತಿಳುವಳಿಕೆ ಉಳ್ಳವರು ಇದ್ದೀರಿ. ನಿಮ್ಮ ಮಾತನ್ನು ನಾನು ನೋಡ್ತಕ್ಕಂಗೆ ನೀವು ಹೇಳಿದ ಮಾತನ್ನು ನೂರಾರು ಜನರು ಇದು ಬೇಡ ಅಂದರೆ ಬೇಡ, ಇದು ಮಾಡೋದು ಅಂದರೆ ಮಾಡೋದು ಅಂತಕ್ಕಂಥದ್ದು ನಾನು ಭಾವಿಸಿದ್ದೀನಿ, ನೋಡಿದ್ದೀನಿ ಕಣ್ಣಾರೆ. ಇಲ್ಲಿ ಬಂದ ನಂತರ ಸಾಕಷ್ಟು ಎಲೆಕ್ಷನ್ಗಳು ಅದನ್ನು ಎಲ್ಲನೂ ಊರಲ್ಲಿ ತಿರುಗಾಡಿ ಮಾಡಿದ್ದೀವಿ. ಅದಕ್ಕೆ ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದೀವಿ. ಗುರು ಹಿರಿಯರು ಜಾತ್ರೆಯನ್ನು ಎಲ್ಲರೂ ಈ ಪರಂಪರೆ, ಜಾತ್ರೆ ಪರಂಪರೆ, ಹಬ್ಬ ಹರಿದಿನಗಳು ಎದಕ್ಕಿರ್ತದೆ ಅಂದರೆ ನಾವೆಲ್ಲರೂ ಸೇರಬೇಕು. ಒಂದು ಕಡೆಗೆ ಸೇರಿ ನಮ್ಮ ಬ್ಯಾಸರಿಗಳನ್ನ, ಹಳ್ಳಿಯಲ್ಲಿ ಯಾಕೆ ಜಾತ್ರೆಗಳು ಮಾಡ್ಕೊಂಡಿರ್ತಾರೆ ಅಂದರೆ ಇದು ಹಿಂಗೆ ಮಾಡಬೇಕಾಗಿದೆ, ನನ್ನೊಂದು ಈ ಸಲಹೆ ಇದೆ ಅಂತಕ್ಕಂಥದ್ದು ಇದ್ದರೆ ನಾವೆಲ್ಲ ಸ್ವೀಕಾರ ಮಾಡ್ಕೊಳ್ತೀವಿ. ನಿಮ್ಮ ಅನಿಸಿಕೆಗಳು ಏನಿದ್ರೆ ಮುಕ್ತವಾಗಿ ನಮ್ಮ ಜೊತೆ ಚರ್ಚಿಸಿ ಎಲ್ಲರೂ ಕೂಡಿ ಈ ಹಬ್ಬವನ್ನು, ಈ ಜಾತ್ರೆಯನ್ನು ಅತ್ಯಂತ ಉತ್ಸಾಹಭರಿತವಾಗಿ ಮನರಂಜನೆಯಿಂದ ಎಲ್ಲರೂ ಕೂಡಿ ಮಾಡೋಣ. ನಿಮಗೇನು ಸಲಹೆ ಇರುತ್ತೆ ದಯವಿಟ್ಟು ತಿಳಿಸಿ. ಇವತ್ತಿನ ಈ ಒಂದು ಪೀಸ್ ಮೀಟಿಂಗನ್ನು ಕರೆದಂಥ ಇಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ನಗರದ ಎಲ್ಲ ನಗರಾಧ್ಯಕ್ಷರಿಗೆ, ನಗರ ಸೇವಕರಿಗೆ ಮತ್ತು ಎಲ್ಲ ಜನರಿಗೆ ವಂದಿಸುತ್ತಾ, ಈ ಬರುವ 24ನೇ ತಾರೀಕದಂದು ನಮ್ಮ ಸಂಕೇಶ್ವರದ ಜಾತ್ರೆ ಪ್ರಾರಂಭವಾಗಲಿದೆ. ಪ್ರತಿ ವರ್ಷದಂತೆ ಈ ಜಾತ್ರೆಯು ಭಾಳ ಒಂದು ವಿಜೃಂಭಣೆಯಿಂದ ಸಾಂಸ್ಕೃತಿಕವಾಗಿ ನಡೀತಾ ಬರ್ತಾ ಇದೆ. ಅದೇ ರೀತಿ ಈಗಾಗಲೇ ನಮ್ಮ ಸಾಹೇಬರು ಹೇಳಿದ ಹಾಗೆ ಕೆಲವೊಂದು ರಥವನ್ನು ಎಳಿಬೇಕಾದ್ರೆ ಕೆಲವೊಂದು ಅನಾಹುತಗಳಾಗ್ತವೆ. ಯಾಕಂದರೆ ರಥದ ಚಕ್ರ ಹತ್ತಾರ ಜನ ಹೋಗಿ ಅಥವಾ ಕೆಲವೊಬ್ಬರು ಕಿಡಿಗೇಡಿಗಳು ಹೋಗಿ ತೊಂದರೆ ಮಾಡೋದ್ರಿಂದ ಅನಾಹುತ ಆಗಬಾರ್ದಂತ ಅವರು ನಮಗೆ ತಿಳಿಸಿದ ಪ್ರಕಾರ ನಾವು ಅದನ್ನ ಎಲ್ಲರೂ ಕೂಡಿ ನಾವು ಕಾಳಜಿಯನ್ನು ತಗೊಳ್ಳೋಣ. ಒಂದು ಸಜೆಷನ್ ಅಂತಂದರೆ, ಅಂಥ ಒಂದು ರಶ್ನಲ್ಲಿ ಕೆಲವೊಂದು ಕಳವುಗಳು ಆಗುವಂಥ ಚಾನ್ಸಸ್ ಭಾಳ ಇರ್ತವೆ. ಬಂಗಾರ ಬಿಡಿ ಅಥವಾ ಇಂಥ ಕಳವು ಆಗುವಂಥ ಚಾನ್ಸ್ ಇರ್ತವೆ. ಅದ್ರದ್ದು ತಾವು ಲಕ್ಷ್ಯ ಕೊಟ್ಟು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಅಲರ್ಟ್ ಆಗಿ ಕೆಲಸ ಮಾಡಬೇಕಂತ ನಮ್ಮ ಎಲ್ಲ ವೇದಿಕೆ ವತಿಯಿಂದ ತಮ್ಮಲ್ಲಿ ಕೇಳಲಿಕ್ಕೆ ಇಚ್ಛೆಪಡ್ತೀನಿ. ಮತ್ತು
ಈ ನಮ್ಮ ಶಂಕರಲಿಂಗನ ಒಂದು ಮಠ ಅಂತಂದರೆ ಇಡೀ ಭಾರತದಲ್ಲಿಯೇ ಶ್ರೇಷ್ಠವಾದಂಥ ಶಂಕರಾಚಾರ್ಯ ಪೀಠದ ಮಠ. ಶೃಂಗೇರಿ ನಂತರ ಇದು ಒಂದು ಶಾಖೆ. ಈ ಒಂದು ಮಠದ ವತಿಯಿಂದ ನಮ್ಮ ಸಂಕೇಶ್ವರ, ಅಂಕಲಿ ಮತ್ತು ಕಮತ್ನೂರು ಕೂಡ ಎಲ್ಲ ಅದರ ಅಂಡರ ಬರುವುದರಿಂದ ಪ್ರತಿಯೊಬ್ಬ ಮನೆಯವರು ಭಕ್ತಿಯಿಂದ ಆ ಮಠದ ಜಾತ್ರೆಯನ್ನು ಎಲ್ಲರೂ ವಿಜೃಂಭಣೆಯಿಂದ ಮಾಡೋಣ. ಎಲ್ಲರೂ ಅಣ್ಣ ತಮ್ಮಂದಿರಂತೆ ಆ ಜಾತ್ರೆಯನ್ನು ನೆರವೇರಿಸೋಣ ಅಂತ ಹೇಳ್ತಾ ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ನೂತನವಾಗಿ ಆಗಮಿಸಿದಂಥ ವಿಠಲ್ ನಾಯ್ಕ್ ಅವ್ರಿಗೆ ಇದು ಜಾತ್ರೆ ಪ್ರಥಮ ಜಾತ್ರೆ ಆಗಿರ್ಬೋದು. ಆದರೆ ಇಲ್ಲಿ ಸಿಬ್ಬಂದಿಯನ್ನು ಕೇಳಿದಾಗ ನಮಗೆ ಅರ್ಥ ಆಗ್ತದೆ. ಯಾಕಂದರೆ ಎಲ್ಲ ಸಮುದಾಯ ಮತ್ತು ಎಲ್ಲ ಭಾಷಿಕರು ಹಾಗೂ ಎಲ್ಲ ಧರ್ಮದವರು ಕೂಡಿ ಕೂಡ ಈ ಜಾತ್ರೆಯನ್ನು ಅದ್ದೂರಿಯಾಗಿ ಪ್ರತಿ ವರ್ಷವೂ ಆಚರಣೆ ಮಾಡ್ಕೊಂಡು ಬರ್ತಾರೆ. ಅದೇ ಥರ ಈ ವರ್ಷವೂ ಕೂಡ ಎಲ್ಲರೂ ಕೂಡಿ ಆಚರಣೆ ಮಾಡ್ತೀವಿ. ಪೊಲೀಸ್ ಇಲಾಖೆಯ ಒಂದು ಮನವಿ ಏನಪ್ಪ ಅಂದರೆ, ಈ ವರ್ಷ ನಾವು ಪ್ರತಿ ವರ್ಷ ನಾವು ಕೂಡ ಭಾಳಷ್ಟು ಓಣಿಗಳದಾಗ ಒಂದೊಂದು ಕಾರ್ಯಕ್ರಮಗಳನ್ನು ಇಟ್ಟಿದ್ದೀವಿ. ಒಂದು ಕಡೆ ವಾಲಿಬಾಲ್ ಆಗಿರ್ಬೋದು, ಒಂದು ಕಡೆ ಕುದುರೆ ಶರ್ಟ್ ಆಗಿರ್ಬೋದು, ಒಂದು ಕಡೆ ಬಾಡಿ ಬಿಲ್ಡಿಂಗ್ ಆಗಿರ್ಬೋದು, ಇನ್ನೂ ಹಲವಾರು ಕಡೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಆರ್ಕೆಸ್ಟ್ರಾ ಒಂದಾಗಿರ್ಬೋದು, ಅಂದರೆ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಆ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ಸಿಬ್ಬಂದಿ ಭಾಳಷ್ಟು ಅವಶ್ಯಕತೆ ಇದೆ. ನನಗೆ ತಿಳಿತಪಟ್ಟಿಗೆ ಸಂಕೇಶ್ವರ ಪೊಲೀಸ್ ಸ್ಟೇಷನಿಗೆ ಸಿಬ್ಬಂದಿ ಭಾಳ ಕಡಿಮೆ ಇದೆ ಅಂತೇಳಿ ಒಂದು ಮಾಹಿತಿ, ನನ್ನ ಮಾಹಿತಿ ಕರೆಕ್ಟು ಸುಳ್ಳು ಗೊತ್ತಿಲ್ಲ. ಆದರೆ ಸಿಬ್ಬಂದಿ ಆಗಲಿ ಅಥವಾ ಹೋಮ್ ಗಾರ್ಡ್ಸ್ ಆಗಲಿ ತಾವು ನೇಮಿಸಬೇಕು. ಇದೀಗ ತಾನೇ ಮಾತಾಡಿದಂಥ ಡಾಕ್ಟರ್ ಕರಜಗಿ ಸಾಹೇಬ್ರು ಹೇಳಿದಂತೆ, ಏನೋ ನಮ್ಮ ಲಕ್ಷ್ಮೀ ಹಾಳು ಇದೆ ಅಲ್ರಿ ಸರ್, ಅದು ಭಾಳಷ್ಟು ಜನ ಕೊಡ್ತಾರೆ. ಅದು ಕೊಡೋದ್ರಿಂದ ಲಾಸ್ಟ್ ಟೈಮ್ 3-4 ಸಲ ಚೈನ್ ಸ್ನ್ಯಾಚಿಂಗ್ ಆಗಿರ್ಬೋದು, ಕಳ್ಳತನ ಆಗಿರ್ಬೋದು, ಇಂಥವು ಆಗ್ತಾವೆ. ಅದ್ರ ಜೊತೆಗೆ PSI ಸಾಹೇಬರು ಇರಲಿ, ಡಾಕ್ಟರ್ ಅವರು ಇರಲಿ, ಅಥವಾ ಅವರು ಇರಲಿ, ಎಲ್ಲ ಸಮಿತ್ರವಾಗಿ ಹೇಳಿದರು. ಸರ್, ನಮ್ಮದು ಸಂಕೇಶ್ವರ ಅಂದ್ರೆ ಉಡುಪಿ ಪೂರ್ವದಾಗ ಹೇಳಿದಂತೆ ಈ ಶಾಂತಿಪ್ರಿಯ ಜನ ನಾವು. ಪ್ರತಿ ವರ್ಷ ಜಾತ್ರೆ ಆಗ್ತದೆ. ಜಾತ್ರೆಗೆ ಅಂಥದ್ದು ಇವತ್ತಿನ ಮಟ್ಟ ಅಂಥದ್ದೇನು ಘಟನೆ ಆಗಿಲ್ಲ. ಅದ್ರ ಮುಂದೆ ಕೂಡಿ ಹಿರಿಯರೆಲ್ಲರೂ ಕೂಡಿ ಅಂದ್ರೆ ಒಂದು ಸಮಾಧಾನ ಊರ ಪ್ರತಿ ವರ್ಷ ಜಾತ್ರೆ ಇರ್ತದೆ. ಅದರ ನಿಮ್ಮ ಕಡೆಯಿಂದ ಏನು ಪ್ರಿಕಾಷನ್ಸ್ ತೊಗೋಬೇಕಾಗ್ತೈತಿ, ಅದು ನಾವು ತೊಗೋಬೇಕಂತ ಹೇಳಿ ನಾವೇನು ಊರು ಹಿರಿಯರದೀವಿ ಅಥವಾ ಊರಿನ ಜನ ಅದೀವಿ, ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಒಂದು ಜಾತ್ರೆ ಮಾಡೋದು ಒಂದು ಪ್ರತಿ ನಮ್ದು ಅದೇ. ಮೊದಲಿಂದ ಅದ ಪದ್ಧತಿ ನಾವು ಬಂದೀವಿ. ಈಗೂ ಸಹ ಇದ್ರ ಮುಂದೂ ಸಹ ಅದ ಪದ್ಧತಿ ನಾವು ಹೋಗ್ತೇವೆ ಅಂತ ಹೇಳ್ತಾ ಈಗಾಗಲೇ ಅಂದ್ರೆ ನಿಮ್ಮ ವತಿಯಿಂದ ಏನು ಪ್ರಿಕಾಷನ್ಸ್ ತೊಗೋಬೇಕಾಗ್ತೈತಿ ತೊಗೋರಿ. ಅಂದ್ರೆ ಮೇನ್ ಅಂದ್ರೆ ಭರ್ ಜಾತ್ರೆ ದಿವಸ ನಮ್ಮ ಲೆಕ್ಕಲಿ ಗುರುವಾರ ಅದೇನೋ ಅದು ಯಾವ ದಿವಸ ಒಂದೇ ಅದು ಭರ್ ಜಾತ್ರೆ ಏನು ಇರ್ತೈತಿಲ್ಲ, ಆ ದಿವಸ ಅಂದ್ರೆ ಎಕ್ಸ್ಟ್ರಾ ಪ್ರಿಕಾಷನ್ ತೊಗೋಬೇಕಾಗ್ತೈತಿ. ಅಂದ್ರೆ ಧುಮ್ಡಿ ಭಾಳ ಇರ್ತೈತಿ, ಗರ್ಜಿ ಅಂದ್ರೆ ಇದು ಭಾಳ ಇರ್ತೈತಿ, ಜನ ಭಾಳ ಕೂಡ್ತಾವೆ. ಅದಕ್ಕೋಸ್ಕರ ಆ ದಿವಸ ಸ್ಪೆಷಲ್ ಪ್ರಿಕಾಷನ್ ತೊಗೊಂಡ ಇಲ್ಲಿ ಊರು ಹಿರಿಯರದಿಲ್ಲ ನಾವು ಸಹ ಈ ಅಂದರೆ ಇದಕ್ಕಿಂತ ಮೊದಲು ಯಾವ ಪದ್ಧತಿನೇ ಮಾಡಿದ್ದೀವಿ ನಾವು. ಹಿರಿಯರು ನಮ್ಗೆ ಹೆಂಗೆ ಒಂದು ಜಾತ್ರೆ ಮಾಡೋದು ಒಂದು ಪದ್ಧತಿ ಹೇಳಿದರು, ಅದೇ ಪ್ರಕಾರ ನಾವು ಸಹ ಹೋಗುನು. ಸರ್, ನಿಮ್ಮ ಕಡೆಯಿಂದ ನಮ್ಗೆ ಈಗ ದಿಲೀಪ್ ಅವ್ರು ಹೇಳಿದ್ದಾರೆ